ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ರೈತ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ಎಸ್ಕೆಎಂನಿಂದ ಪಂಜಿನ ಮೆರವಣಿಗೆ. ಸರ್ಕಾರಿ ನೌಕರರ ಮಹಾಸಮ್ಮೇಳನಕ್ಕೆ ಸಿಂಧನೂರಿನ 400 ಜನ ನೌಕರರು ಭಾಗಿ. ಕೆಆರ್ಎಸ್ ಪಕ್ಷದಿಂದ ಕರ್ನಾಟಕಕ್ಕಾಗಿ ನಾವು ಎಂಬ ರಾಜ್ಯವ್ಯಾಪಿ 3000 ಕಿಲೋಮೀಟರ್ ಬೈಕ್ ಜಾಥಾ. ಫೆಬ್ರವರಿ 29ರಂದು ತಾಲೂಕು ಜಂಗಮ ಕ್ಷೇಮಾಭಿವೃದ್ಧಿ ಸಂಘದಿಂದ ಧರ್ಮಸಭೆ, ವಟುಗಳಿಗೆ ಅಯ್ಯಾಚಾರ. ಗ್ರಾಮೀಣ ಭಾಗದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಶಾಲೆ. ನಿಮ್ಮ ಮನೆಯ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುತ್ತಿದೆ. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ನ ಅತ್ಯುತ್ತಮ ಶ್ರೇಣಿಯ ಎಲೆಕ್ಟ್ರಿಕಲ್ ಉತ್ಪನ್ನಗಳು ಮತ್ತು ಗೃಹೋಪಯೋಗಿ ವಸ್ತುಗಳು ಖರೀದಿಗಾಗಿ ಹಿಂದೆ ಭೇಟಿ ಕೊಡಿ. ಮೆಸರ್ಸ್ ಆನಂದ್ ಎಂಟರ್ಪ್ರೈಸಸ್, ಜೈನ್ ಕಲ್ಯಾಣ ಮಂಟಪದ ಹಿಂದೆ, ಆನಂದ್ ಪಬ್ಲಿಕ್ ಶಾಲೆ ಹತ್ತಿರ, ವೆಂಕಟೇಶ್ವರ ನಗರ, ಸಿಂಧನೂರು. ಹಾವೆಲ್ಸ್ ಗ್ಯಾಲಕ್ಸಿ ಶೋರೂಮ್, ಸಿಂಧನೂರಿನಲ್ಲಿ. ವಾರ್ತೆಗಳ ವಿವರ. ಕನಿಷ್ಠ ಬೆಂಬಲ ಬೆಲೆ ಕಾನೂನಾತ್ಮಕವಾಗಿ ಖಾತ್ರಿಪಡಿಸಲು ನಡೆಸುತ್ತಿರುವ ರೈತರ ಮೇಲೆ ಗುಂಡು ಹಾರಿಸಿದ ಸರ್ಕಾರಗಳ ವಿರುದ್ಧ ಇಂದು ಎಸ್ಕೆಎಂ ಹಾಗೂ ಸಂಯುಕ್ತ ಕರ್ನಾಟಕ ಸಿಂಧನೂರು ವತಿಯಿಂದ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಸಿಂಧನೂರು ನಗರದ ಬಸವ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ ಪಂಜಿನ ಮೆರವಣಿಗೆ ಮಾಡಿ ಕೇಂದ್ರ ಸರ್ಕಾರದ ರೈತ ವಿರೋಧಿ ನೀತಿಗಳನ್ನು ಖಂಡಿಸಲಾಯಿತು. ರೈತರಿಗೆ 3 ರೈತ ವಿರೋಧಿ ಕಾನೂನುಗಳನ್ನು ಹಿಂಪಡೆಯುವ ಸಂದರ್ಭದಲ್ಲಿ ಎಂಎಸ್ಪಿ ಕಾನೂನಾತ್ಮಕ ಜಾರಿಗಾಗಿ ಸಮಿತಿ ರಚನೆ ಮಾಡಿದ್ದ ಕೇಂದ್ರದ ಮೋದಿ ಸರ್ಕಾರ ನಂತರ ದಿನಗಳಲ್ಲಿ ಏನು ಕ್ರಮ ಜರುಗಿಸಿದೆ? ರೈತ ವಿರೋಧಿ ಧೋರಣೆ ತಾಳಿತು. ಇದನ್ನು ಪ್ರಶ್ನಿಸಿ ಮತ್ತೆ ಇದೇ ತಿಂಗಳು 13ರಂದು ಪ್ರತಿಭಟನೆಗೆ ಇಳಿದ ರೈತರಿಗೆ ಮತ್ತೆ ತನ್ನ ಹಳೆಯ ಚಾಳಿಯನ್ನೇ ಮುಂದುವರಿಸಿತು. ರಸ್ತೆ ಮಧ್ಯೆ ಮುಳ್ಳು ಹಾಸಿಗೆ, ಕಾಂಕ್ರೀಟ್ ಗೋಡೆ ನಿರ್ಮಾಣ, ಪೊಲೀಸರಿಂದ ಪ್ರತಿಭಟನಾಕಾರರ ಮೇಲೆ ಆಶ್ರು ಗ್ಯಾಸ್ ದಾಳಿ ಮಾಡಿದ ಪರಿಣಾಮ ಒಬ್ಬ ರೈತ ಮೃತಪಟ್ಟು ಹಲವರಿಗೆ ಗಾಯಗಳಾಗಿವೆ. ಮಾತುಕತೆಗೆ ಕರೆದು ಅಲ್ಲಿ ತಮಗೆ ಅನಿಸಿದ್ದನ್ನು ಮುಂದೆ ಇಡುವ ಸಚಿವರುಗಳು ನೀತಿಯನ್ನು ಒಪ್ಪದೆ ರೈತರು ಪ್ರತಿಭಟನೆ ಮುಂದುವರಿಸಿದ್ದಾರೆ. ಇಂತಹ ರೈತ ವಿರೋಧಿ ಸರ್ಕಾರಕ್ಕೆ ಮುಂದಿನ 24ರ ಚುನಾವಣೆಯಲ್ಲಿ ಪಾಠ ಕಲಿಸಬೇಕು. ಮೃತ ರೈತರ ಕುಟುಂಬಕ್ಕೆ ಪರಿಹಾರ ಘೋಷಣೆ ಹಾಗೂ ಸರ್ಕಾರ ತಮ್ಮ ಫಸಲಿಗೆ ಕಾನೂನಾತ್ಮಕವಾಗಿ ಕನಿಷ್ಠ ಬೆಂಬಲ ಘೋಷಣೆ ಮಾಡಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಡಿಎಚ್ ಪೂಜಾರ್, ಚಂದ್ರಶೇಖರ್ ಗೊರೆಬಾಳ್, ಡಿಎಚ್ ಕಂಬಳಿ, ಬಸವಂತರಾಯ ಗೌಡ ಕಲ್ಲೂರ್, ರಮೇಶ್ ಪಾಟೀಲ್ ಬೇರ್ಗಿ, ಅಮೀನ್ ಪಾಷಾ ದಿದ್ಗಿ, ಬಸವರಾಜ್ ಬಾದರ್ಲಿ, ಬಾಸುಮಿಯಾ, ಬಿ ಲಿಂಗಪ್ಪ, ಶರಬಣ್ಣ ನಾಗಲಾಪುರ್, ಎಸ್ ದೇವೇಂದ್ರಗೌಡ, ಸಬ್ಜಲಿ ಸಾಬ್, ಚಾಂದ್ ಪಾಷ್, ಶಂಕರ್ ಗುರಿಕಾರ್ ಸೇರಿದಂತೆ ರೈತ ಕಾರ್ಮಿಕರು ಭಾಗವಹಿಸಿದ್ದರು. ಮುಂದಿನ ಚುನಾವಣೆಯಲ್ಲಿ ಇಡೀ ಒಂದು ಬಿಜೆಪಿ ಸರ್ಕಾರವನ್ನು, ಮತೀಯ ಸರ್ಕಾರವನ್ನು, ಕೋಮುವಾದಿ ಸರ್ಕಾರವನ್ನು, ರೈತರ ವಿರೋಧಿ ಸರ್ಕಾರವನ್ನು ತಕ್ಷಣವಾಗಿ ನೀವು ಇಲ್ಲಿ ಇರ್ತಕ್ಕಂಥವ್ರು ಏಕತೆ ಇಲ್ಲ. ನೀವು ಹೇಳುವಂಥದ್ದು ಇಷ್ಟೇ, ಒಂದು ಮನೆಗೆ ಕನ್ನ ಹಾಕುವಂಥ ನೀವು ಬಿಜೆಪಿ ಸರ್ಕಾರವನ್ನು ಈ ದೇಶದ ಜನ ಅದನ್ನು ಮಣಿಸ್ಬೇಕಂತ ಹೇಳ್ತಾನೆ. ಇವತ್ತು ನಿರ್ಧಾರ ಮಾಡಬೇಕಾಗಿದೆ. ಅನ್ನ ಕೊಡ್ತಕ್ಕಂಥ ರೈತ, ದುಡಿತಕ್ಕಂಥ ಕಾರ್ಮಿಕರಿಗೆ ಈ ಸರ್ಕಾರ ತನ್ನ ಒಂದು ಕ್ರೂರ ನೀತಿಯನ್ನು ಅನುಸರಿಸಿ ಈ ದೇಶದ ರೈತ ಕಾರ್ಮಿಕರಿಗೆ ಒಂದು ಬಗ್ಗು ಬಡಿತಕ್ಕಂಥ ನೀತಿಯನ್ನು ಅನುಸರಿಸುತ್ತಿದೆ. ಈ ಸರ್ಕಾರದ ವಿರುದ್ಧ ದಂಗೆ ಹೇಳ್ತಕ್ಕಂಥ ದಿನಗಳು, ರೈತರು ಮತ್ತು ಕಾರ್ಮಿಕರು ದಂಗೆ ಹೇಳ್ತಕ್ಕಂಥ ದಿನಗಳು ದೂರ ಇಲ್ಲ ಅಂತೇಳಿ ಇವತ್ತು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ದ ಮೋದಿ ಸಾಬ. ಇದುವರೆಗೂ 100 ಉದ್ಯೋಗ ಕೊಡಕ್ಕಾಗ್ಲಿಲ್ಲ ಮೋದಿ ಸಾಬ್ರಿಂದ. ಉದ್ಯೋಗ ಕೊಡಿ ಅಂತ ಕೇಳಿದ್ರೆ ಒಕ್ಕೂಟ ಮಾಡ್ರಿ ಅಂತಾನೆ ಮೋದಿ ಸಾಬ. ಮೋದಿ ಸಾಹೇಬ್ರೆ, 1980ರಲ್ಲಿ ರೈತರ ಮೇಲೆ ಗುಂಡು ಹಾರಿಸಿದ ಗುಂಡೂರು ನಾಪತ್ತೆ ಆಗಿ ಹೋದ. ಇವತ್ತು ಅದೇ 2024ರಲ್ಲಿ ರೈತರ ಮೇಲೆ ಗುಂಡು ಹಾರಿಸಿದಿ, ನೀನು ನಾಪತ್ತೆ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಇದು ದೇಶದ 140 ಕೋಟಿ ಜನರಿಗೆ ಮಾಡಿರ್ತಕ್ಕಂಥ ಅವಮಾನ.
ಮತ್ತು ಈ ದೇಶಕ್ಕೆ, ಈ ದೇಶದ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಅಂತ ಹೇಳ್ಬಿಟ್ಟು ನಾವು ಇವತ್ತೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ಮುಖ್ಯವಾಗಿ ಅವರು 13ನೇ ತಾರೀಕು ನಮ್ಮ ರೈತರು ಏನು ಡೈಲಿ ಕಡಿಮೆ ಹೋಲಿಕ್ಕಿಂತ ಮುಂಚೆ ರಸ್ತೆಗಳಿಗೆ ಮಳೆ ಹೊಡೆದ್ರು, ಬ್ಯಾರಿಕೇಡ್ ಹಾಕಿದ್ರು, ಸಿಮೆಂಟ್ ಗೋಡೆ ನಿರ್ಮಾಣ ಮಾಡಿದ್ರು. ಆದಾಗಿ ಕೂಡ ನಮ್ಮ ರೈತರು ಸಿಮೆಂಟ್ ಗೋಡೆಯನ್ನು ಧ್ವಂಸ ಮಾಡಿ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂದು ಹಮ್ಮಿಕೊಂಡಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನದಲ್ಲಿ ಭಾಗವಹಿಸಲು ಸಿಂಧನೂರು ಸರ್ಕಾರಿ ನೌಕರರ ಘಟಕದ ವತಿಯಿಂದ 8 ಬಸ್ಸುಗಳ ಮೂಲಕ 400ಕ್ಕೂ ಹೆಚ್ಚು ಸರ್ಕಾರಿ ನೌಕರರು ಬೆಂಗಳೂರಿಗೆ ತೆರಳಿದರು. NPS ರದ್ದು, 7ನೇ ವೇತನ ಜಾರಿ, ವೈದ್ಯಕೀಯ ವೆಚ್ಚ ಜಾರಿ ಸೇರಿದಂತೆ ಅನೇಕ ಬೇಡಿಕೆಗೆ ಈಡೇರಿಕೆಗೆ ಒತ್ತಾಯಿಸಿ ನಡೆಯುತ್ತಿರುವ ಈ ಮಹಾಸಮ್ಮೇಳನದಲ್ಲಿ 2 ಲಕ್ಷಕ್ಕೂ ಹೆಚ್ಚು ನೌಕರರು ಭಾಗವಹಿಸುತ್ತಿದ್ದು, ನಮ್ಮ ಸಿಂಧನೂರಿನಿಂದ 400ಕ್ಕೂ ಹೆಚ್ಚು ನೌಕರರು 8 ಬಸ್ಸುಗಳ ಮೂಲಕ ತೆರಳುತ್ತಿದ್ದೇವೆ. ಇದರಲ್ಲಿ 30ಕ್ಕೂ ಹೆಚ್ಚು ಮಹಿಳಾ ನೌಕರರು ಭಾಗವಹಿಸುತ್ತಿದ್ದು, ಅವರಿಗಾಗಿ ಪ್ರತ್ಯೇಕ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಇಲಾಖೆಯಿಂದ ನೌಕರರು ಭಾಗವಹಿಸಿದ್ದಾರೆಂದು ಸರ್ಕಾರಿ ನೌಕರರ ಸಂಘದ ತಾಲೂಕಾಧ್ಯಕ್ಷ ಚಂದ್ರಶೇಖರ್ ಹಿರೇಮಠ ತಿಳಿಸಿದರು. ನಗರದ APMC ಆವರಣದಲ್ಲಿ 8 ಬಸ್ಸುಗಳನ್ನು ನಿಲ್ಲಿಸಲಾಗಿತ್ತು. ಅಲ್ಲಿಗೆ ಆಗಮಿಸಿದ ಎಲ್ಲ ನೌಕರರು ಸೇರಿ ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸಿದರು. ಈ ಕಾರ್ಯಕ್ರಮದ ನೇತೃತ್ವವನ್ನು ಚಂದ್ರಶೇಖರ್ ಹಿರೇಮಠ, ಆನಂದ್ ಮೋಹನ್, ಶಿವಕುಮಾರ್ ಸಗರದ ಮಠ, ದೊಡ್ಡಲಿಂಗಪ್ಪ ಸೇರಿದಂತೆ ಅನೇಕ ನೌಕರರು ಭಾಗವಹಿಸಿದ್ದರು. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್, ವೈದ್ಯಕೀಯ ವೆಚ್ಚ ಫ್ರೀ ಟ್ರೀಟ್ಮೆಂಟ್ ಬಗ್ಗೆ ಒಂದು ಆದೇಶವನ್ನು ಈಗಾಗಲೇ ಹಿಂದಿನ ಸರ್ಕಾರ ಹೊರಡಿಸಿದೆ. ಆ ಆದೇಶವನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥ 3 ಪ್ರಮುಖ ಬೇಡಿಕೆಗಳನ್ನು ಈ ಸಮ್ಮೇಳನದಲ್ಲಿ ಹಕ್ಕೊತ್ತಾಯ ಮಾಡೋದ್ರ ಮೂಲಕ ಈ ಸಮ್ಮೇಳನದ ಉದ್ಘಾಟನೆಯನ್ನು ಘನ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ನೆರವೇರಿಸಲಿದ್ದಾರೆ. ಈ ಒಂದು ಸಮ್ಮೇಳನದಲ್ಲಿ ಬಹುಶಃ 2,50,000 ಮೇಲ್ಪಟ್ಟು ಸರ್ಕಾರಿ ನೌಕರರು ವಿವಿಧ ಕರ್ನಾಟಕದ ಮೂಲೆಗಳಿಂದ ಆಗಮಿಸ್ತಾ ಇದ್ದಾರೆ. ಈ ಒಂದು ಸಮ್ಮೇಳನದ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕೋದ್ರ ಮೂಲಕ ಈ ಒಂದು ಸಮ್ಮೇಳನ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ, ಈ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಎಲ್ಲ ನೌಕರರ ಬಂಧುಗಳಿಗೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಪ್ರಾಮಾಣಿಕರನ್ನು, ಸ್ವಜನ ಪಕ್ಷಪಾತಿಗಳನ್ನು, ಅನೈತಿಕ ನಡವಳಿಕೆ ಉಳ್ಳವರನ್ನು, ಸುಳ್ಳರನ್ನು, ಸಮಾಜಘಾತ ಶಕ್ತಿಗಳನ್ನು, ಕುಟುಂಬ ರಾಜಕಾರಣದ ಮೂಲಕ ಪ್ರಜಾಪ್ರಭುತ್ವ ಆಶಯಗಳನ್ನು ಮಣ್ಣು ಪಾಲು ಮಾಡುತ್ತಿರುವ JCB ಪಕ್ಷಗಳ ಪರಮಸ್ವಾರ್ಥಿ ರಾಜಕಾರಣವನ್ನು ತಮ್ಮ ಮತ್ತು ಮಕ್ಕಳ ರಾಜಕೀಯ ನಾಯಕರೆಂದು ಒಪ್ಪಿಕೊಳ್ಳದೆ ಜನಪರ ಕಾಳಜಿಯ ಸ್ವಚ್ಛ ಮತ್ತು ಪ್ರಾಮಾಣಿಕ ರಾಜಕೀಯ ವ್ಯವಸ್ಥೆಗಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಾಡ ಪ್ರೇಮಿ ಸೈನಿಕರನ್ನು ಬೆಂಬಲಿಸಿ ಎಂದು KRS ಪಕ್ಷದ ರಾಜ್ಯಾಧ್ಯಕ್ಷ ರವಿ ಕೃಷ್ಣಾರೆಡ್ಡಿ ಜನರಲ್ಲಿ ಮನವಿ ಮಾಡಿದರು. ಫೆಬ್ರವರಿ 19ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಪ್ರಾರಂಭವಾದ ಬೈಕ್ ಜಾಥಾ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ನಗರ, ರಾಮನಗರ, ಮಂಡ್ಯ, ಚಾಮರಾಜನಗರ, ಮೈಸೂರು, ಕೊಡಗು, ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಮಾರ್ಗವಾಗಿ ಇಂದು 12 ಗಂಟೆಗೆ ಸಿಂಧನೂರಿಗೆ ಆಗಮಿಸಿತು. ಸಿಂಧನೂರಿನ ಗಾಂಧಿ ವೃತ್ತದಲ್ಲಿ ರಾಜ್ಯ ಕಾರ್ಯದರ್ಶಿ ರಘು ಜಾಣಗೇರಿ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ದುರಾಡಳಿತದ ಮೂಲಕ ರಾಜ್ಯದ ಜನರಿಗೆ ನಿರಂತರವಾಗಿ ದ್ರೋಹ ಮಾಡುತ್ತಿರುವ ರಾಷ್ಟ್ರೀಯ ಪಕ್ಷಗಳಾದ ಕಾಂಗ್ರೆಸ್, BJP ಮತ್ತು JDS ಪಕ್ಷಗಳನ್ನು ತಿರಸ್ಕರಿಸಿ ರಾಜ್ಯದ ಏಕೈಕ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಪಕ್ಷವಾದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಿ ಎಂದು ರಾಜ್ಯದ ಜನರನ್ನು ಕೋರಲು ಹಾಗೂ ಸ್ವಚ್ಛ, ಪ್ರಾಮಾಣಿಕ, ಜನಪರ ಪ್ರಾದೇಶಿಕ ರಾಜಕಾರಣದ ಕುರಿತು ಜನಜಾಗೃತಿ ಮೂಡಿಸಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರ್ನಾಟಕಕ್ಕಾಗಿ ನಾವು ಎನ್ನುವ ಹೆಸರಿನಲ್ಲಿ ರಾಜ್ಯವ್ಯಾಪಿ ಬೈಕ್ ಜಾಥಾ ಹಮ್ಮಿಕೊಂಡಿದೆ ಎಂದರು. ಬೈಕ್ ಜಾಥಾದಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ CN ನರಸಿಂಹಮೂರ್ತಿ, ಜಂಟಿ ಕಾರ್ಯದರ್ಶಿ ರಘುಪತಿ ಭಟ್, ಸಂಘಟನಾ ಕಾರ್ಯದರ್ಶಿ L ಜೀವನ್, ಚಂದ್ರಶೇಖರ್ ಮಠದ್, BG ಕುಂಬಾರ್, ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿರ್ಪಾದಿ ಗೋಮರ್ಸಿ, ಜಿಲ್ಲಾಧ್ಯಕ್ಷರಾದ ಕುಂದೂರು ರಾಘವೇಂದ್ರ, ಜಿಲ್ಲಾ ಉಪಾಧ್ಯಕ್ಷ ಬಸವಪ್ರಭು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್ ಪೋಳ್ ಹಾಗೂ ಇತರೆ ಪದಾಧಿಕಾರಿಗಳು ಈ ಬೈಕ್ ಜಾಥಾದಲ್ಲಿ ಭಾಗವಹಿಸಿದ್ದರು. ಕರ್ನಾಟಕಕ್ಕಾಗಿ ನಾವು ಬೈಕ್ ಜಾಥಾಗೆ ಈಗಾಗಲೇ ನಮ್ಮ ಪಕ್ಷದ ರಾಜ್ಯ ಕಾರ್ಯದರ್ಶಿ ರಘು ಜಾಣಗೇರಿ ಹೇಳಿದಾಗೆ ರಾಯಚೂರು ಜಿಲ್ಲೆಯ ಸಿಂಧನೂರಿನ ಜನ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಬರಬೇಕು. ಮುಂದಿನ ಚುನಾವಣೆಗಳಲ್ಲಿ
ಸ್ಪರ್ಧಿಸಬೇಕು. ಹಣ ಹಂಚದೆ, ಹೆಂಡ ಕೊಡಿಸದೆ, ಚುನಾವಣಾ ಅಕ್ರಮಗಳನ್ನು ಮಾಡದೆ ನ್ಯಾಯಯುತವಾಗಿ ಜನಪ್ರತಿನಿಧಿಗಳಾಗಿ ದೇಶವನ್ನ ಕಟ್ಟಬೇಕು. ಇವತ್ತಿರುವಂತಹ ಭ್ರಷ್ಟ ಪಕ್ಷಗಳಾದ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಇವು ರಾಷ್ಟ್ರೀಯ ಪಕ್ಷಗಳು, ವಂಶ ಪಾರಂಪರ್ಯ ರಾಜಕಾರಣ ಮಾಡ್ತಿರುವಂತಹವು ಜನದ್ರೋಹಿ ಪಕ್ಷಗಳು. ಇವತ್ತು ಬಿಜೆಪಿ ಇರೋನು ನಾಳೆ ಕಾಂಗ್ರೆಸ್, ಇವತ್ತು ಬಿಜೆಪಿ ನಾಳೆ ಕಾಂಗ್ರೆಸ್, ನಾಳೆ ಬಿಜೆಪಿ ಮಾಡೋದನ್ನ ಬಿಟ್ಟಿಲ್ಲ. ಇಂಥ ಸತ್ವ ನಾಯಕರನ್ನ ಇವತ್ತು ಕೆಆರ್ಎಸ್ ಪಕ್ಷ ರಾಜ್ಯಾದ್ಯಂತ ನಿರ್ಮಿಸ್ತಾ ಇದೆ, ನಾಯಕರನ್ನ ಕಟ್ಟುತ್ತಾ ಇದೆ. ನಾಯಕರ ಪಡೆ, ನಾಯಕರ ಸೇನೆ ಇವತ್ತು ಸಿದ್ಧವಾಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಚುನಾವಣೆಗಳು ಎದುರಾಗ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ. ಎಂಪಿ ಚುನಾವಣೆ, ಲೋಕಸಭಾ ಚುನಾವಣೆ ಇವತ್ತು ನಮ್ಮ ಮುಂದೆ ಇದೆ. ತಾಲೂಕಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದಿಂದ ಫೆಬ್ರವರಿ 29ರಿಂದ 2 ದಿನಗಳ ಕಾಲ ನಗರದ ಕೋಟೆ ಈರಣ್ಣ ದೇವಸ್ಥಾನದಲ್ಲಿ ಧರ್ಮಸಭೆ ಹಾಗೂ ಜಂಗಮ ಓಟಗಳಿಗೆ ಅಯ್ಯಾಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ RK ಹಿರೇಮಠ್ ತಿಳಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಶ್ರೀಶೈಲ ಪೀಠದ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ 2 ದಿನಗಳ ಕಾಲ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಫೆಬ್ರವರಿ 29ರಂದು ಬೆಳಗ್ಗೆ ಗಂಗೆ ಪೂಜೆ, ಗೋಪೂಜೆ, ಮಂಟಪ ಪ್ರವೇಶ, ಪಂಚಾಚಾರ್ಯರ ಧ್ವಜಾರೋಹಣ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಎಂದರು. ಮಧ್ಯಾಹ್ನ ಜಂಗಮ ಓಟುಗಳಿಗೆ ಲಿಂಗ ದೀಕ್ಷೆ ಕುರಿತು ವಿಚಾರ ಚಿಂತನಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಧರ್ಮಸಭೆಯಲ್ಲಿ ನಾಡಿನ ವಿವಿಧ ಮಠಾಧೀಶರು, ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ಮುಖಂಡರು ಭಾಗವಹಿಸಲಿದ್ದು, ಸಕಲ ಸದ್ಭಕ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಮಾರ್ಚ್ 1ರಂದು ಜಂಗಮ ಓಟಗಳಿಗೆ ಅಯ್ಯಾಚಾರ ಹಾಗೂ ಬೃಹತ್ ಮೆರವಣಿಗೆ ಕಾರ್ಯಕ್ರಮ ನಡೆಯಲಿದೆ. ಸಮಾಜದ ಬಂಧುಗಳು ಹಾಗೂ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ತಾಲೂಕಾ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಿಬಸವರಾಜ್ ಹಿರೇಮಠ್, ನಗರ ಯುವ ಘಟಕದ ಅಧ್ಯಕ್ಷ ಮಲ್ಲಯ್ಯ ಸ್ವಾಮಿ ಹಿರೇಮಠ್, ಗ್ರಾಮೀಣ ಘಟಕದ ಅಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಹಿರೇಮಠ್, ವರ್ತಕರ ಘಟಕದ ಅಧ್ಯಕ್ಷ ಮರಿಸ್ವಾಮಿ ಹಿರೇಮಠ್, ಸಂಗೀತ ಸಾರಂಗಮಠ್, ತೋಟದಾರಿ ಸ್ವಾಮಿ, ಶರಣಯ್ಯ ಸ್ವಾಮಿ, ಬಸಯ್ಯ ಸ್ವಾಮಿ ಹಲವರು ಇದ್ದರು. ವಿನಾಯಕರ ಉಪಯೋಗದಲ್ಲಿಯೂ ಈ ಒಂದು ಪದ್ಧತಿ ಇಲ್ಲ. ನಮ್ಮಲ್ಲಿ ಹುಟ್ಟಿದ ಜಂಗಮನಿಗೆ ಪ್ರತಿ 8 ರಿಂದ 10 ವರ್ಷದೊಳಗಾಗಿ ಶಿವದೀಕ್ಷೆಯನ್ನು, ನಾನು ಧರ್ಮದೀಕ್ಷೆಯನ್ನು ಗುರುಗಳಿಂದ ಕೊಡಿಸಿ ಮುಂದಿನ ಧರ್ಮ ಪ್ರಚಾರಕ್ಕಾಗಿ, ಧರ್ಮದ ರಕ್ಷಣೆಗಾಗಿ ಬದ್ಧನಾಗಿರುತ್ತೇನೆ ಅನ್ನುವಂಥ ಒಂದು ವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು ಇದು ಅಯ್ಯಾಚಾರ ಕಾರ್ಯಕ್ರಮ. ಇದರ ಮೂಲ ಉದ್ದೇಶ ಏನು ಅಂದರೆ, ಪ್ರತಿಯೊಬ್ಬ ಬಡವನಿಂದ ಹಿಡಿದು ಶ್ರೀಮಂತರಲ್ಲಿ ಎಲ್ಲರ ಮನೆಗೆ ಮಾಡುವಂಥ ಪದ್ಧತಿ. ಆದರೆ ಪ್ರತಿಯೊಬ್ಬ ವ್ಯಕ್ತಿ ಮಾಡೋಕ್ಕಂದ್ರೆ ಮಿನಿಮಮ್ 20,000 ರೂಪಾಯಿ ಖರ್ಚಾಗುತ್ತೆ. ಯಾಕಂದರೆ ಪಟ್ಟದವರು, ಉಳಿದಿದಾರ ಇವುಗಳು ಕರೆಸ್ಬೇಕಾಗುತ್ತೆ, ಭಿನ್ನ ಮಾಡಬೇಕಾಗುತ್ತೆ, ಪ್ರಸಾದ ವ್ಯವಸ್ಥೆ ಮಾಡಬೇಕು. ಇದು ಒಂದು ಆಗಿರಲಿ ಅಂದರೆ ಎಲ್ಲ ಸಾರ್ವಜನಿಕವಾದಂಥ ಒಂದು ಜಂಗಮಗೆ ಈ ಒಂದು ಶಿವದೀಕ್ಷೆ ಏನಿದೆ ಎಲ್ಲ ಈ ಅಯ್ಯಾಚಾರ ಕಾರ್ಯಕ್ರಮ ಸಾಮೂಹಿಕ ಮಾಡಿದಾಗ ಅವರಿಗೆ ಖರ್ಚು ಕಡಿಮೆ ಆಗುತ್ತೆ. ಒಂದು ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಮಾಡಲಾಗಿದೆ. ಸಿಂಧನೂರು ತಾಲೂಕಿನ ಗೊರೆಬಾಳ ಕ್ಯಾಂಪಿನ ವಿಶ್ವ ವಿನೂತನ ಪಬ್ಲಿಕ್ ಶಾಲೆ 22ನೇ ವಾರ್ಷಿಕೋತ್ಸವದಲ್ಲಿ ಉದ್ಘಾಟಕರಾಗಿ ಭಾಗವಹಿಸಿದ ಬಸಲಿಂಗಪ್ಪ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾತನಾಡಿ, ಗ್ರಾಮೀಣ ಪ್ರದೇಶದ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ ಈ ಭಾಗದ ಮಕ್ಕಳಿಗೆ ಆಂಗ್ಲ ಭಾಷೆಯ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿದೆ, ಜೊತೆಗೆ ಆದರ್ಶ ಶಾಲೆಗೆ ಬೆಳೆದಿದೆ ಎಂದರು. ನಂತರ ಗ್ರಾಮದ ಪ್ರಗತಿಪರ ರೈತ ಹಾಗೂ ಪಾಲಕರ ಪರವಾಗಿ ಮಾತನಾಡಿದ ಸೋಮಶೇಖರ ಗೌಡರು, ಪ್ರತಿ ವರ್ಷ ಈ ತರಹದ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ನೃತ್ಯ, ನಾಟಕ, ಕಿರುನಾಟಕ, ಮೈಮ್ ಶೋ ಇತ್ಯಾದಿ ಆಯೋಜಿಸಿದ್ದು ಮಕ್ಕಳಲ್ಲಿರುವ ವಿವಿಧ ಪ್ರತಿಭೆಯನ್ನು ಹೊರಹಾಕುವಲ್ಲಿ ಈ ಶಾಲೆಯ ಪಾತ್ರ ಮಹತ್ವದ್ದಾಗಿದೆ ಎಂದರು. ಶಾಲೆಯ ಗೌರವಾಧ್ಯಕ್ಷರಾದಂಥ ದುರ್ಗಪ್ರಸಾದ್ ಉಪ್ಪಲಪಾಟಿ ಇವರು ಮಾತನಾಡಿ, ಶಾಲೆಯು ಪ್ರಾರಂಭವಾಗಿ 22 ವರ್ಷ ಮುಗಿದಿದೆ. ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಕೆಲವರು ವೈದ್ಯಕೀಯ ಪದವಿಯನ್ನು, ಹಲವರು ವಿವಿಧ ಪದವಿಗಳಾದ ವಾಣಿಜ್ಯ, ಕಲೆ, ಇಂಜಿನಿಯರ್, ವಿಜ್ಞಾನ ಅಭ್ಯಾಸ ಮಾಡುತ್ತಿದ್ದು, ಗ್ರಾಮೀಣ ಭಾಗದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ, ಸಂವಹನ ಕೌಶಲ್ಯ, ವಿಜ್ಞಾನದೆಡೆಗೆ ಆಸಕ್ತಿ ಬೆಳೆಸುವುದು, ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುತ್ತಿರುವ ಶಾಲೆ ಇದಾಗಿದೆ ಎಂದರು. ನಂತರ ಶಾಲೆಯ ಎಲ್ಲ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ರಘುರಾಮರಾಜು, ಕಾರ್ಯದರ್ಶಿಗಳಾದ ಉಮಾಮಹೇಶ್ವರರಾವ್, ಸದಸ್ಯರಾದ ಎನ್ ವೆಂಕಟೇಶ್ವರರಾವ್, ರಮೇಶ್ ನರಸಿಂಹರಾವ್, ಮುಖ್ಯೋಪಾಧ್ಯಾಯರಾದ ಸುಬ್ಬಲಕ್ಷ್ಮಿ, ವನಜಾ, ಸಹಾಯಕ ನಿರ್ದೇಶಕರು, ತಾಲೂಕು ಪಂಚಾಯಿತಿ ಕಾಟಗಿ ಶಾಲೆಯ ಪಾಲಕರು ಭಾಗವಹಿಸಿದ್ದರು.
ನಗರದ ತಹಸೀಲ್ದಾರ್ ಕಚೇರಿ ಮುಂದೆ ಸಿಪಿಐಎಂಎಲ್ ರಿಜಿಸ್ಟ್ರಾರ್ ಹಾಗೂ ಕರ್ನಾಟಕ ರೈತ ಸಂಘದಿಂದ 144ನೇ ದಿನದ ಮುಂದುವರಿದ ಜವಳಿಗೆರ ಹೋರಾಟ ನಿರತ ಫಲಾನುಭವಿ ಲಾಲ್ ಸಾಬ್ ಎಂಬುವರಿಗೆ ಇಂದು 10 ಗಂಟೆಗೆ ಧರಣಿ ಘೋಷಣೆ ಮುಗಿಸಿಕೊಂಡು ಬಯಲ್ದೆಸೆಗೆ ಕೋರ್ಟ್ ಮುಂದಿನ ರಸ್ತೆಗೆ ಹೋಗುತ್ತಿರುವಾಗ ಧರಣಿ ಕೂಗಳತೆ ದೂರದಲ್ಲೇ ಅಪರಿಚಿತ ಬೈಕೊಂದು ಡಿಕ್ಕಿ ಹೊಡೆದ ಪರಿಣಾಮ ಮೊದಲೇ ಕಿರುಬೆರಳು ಇಲ್ಲದ ಎಡಗೈ ಪುನಃ ಅಂಗೈ ಹತ್ತಿರ ಕೀಲು ಮುರಿದು ಕೈಕಾಲುಗಳಿಗೆ ಗಾಯವಾಗಿ ಚಿಂತಾಜನಕ ಸ್ಥಿತಿಯಲ್ಲಿದ್ದಾರೆ. ಚಿಕಿತ್ಸೆಗೆ ಬಾರದ ವೈದ್ಯರ ನಿರ್ಲಕ್ಷ್ಯ, ಮೊಬೈಲ್ ಫೋಟೋದಲ್ಲಿಯೇ ರೋಗಿಗೆ ಚಿಕಿತ್ಸೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರತ ಡಾಕ್ಟರ್ ಮಾಯಾ. ನರ್ಸ್ಗಳೇ ಇಲ್ಲಿ ಡಾಕ್ಟರ್ ಚಿಕಿತ್ಸೆಗೆಂದು ಕರೆದುಕೊಂಡು ಬಂದರೆ ಡಾಕ್ಟರ್ ಇಲ್ಲ. ಬೇಕಾಬಿಟ್ಟಿಯಾಗಿ ನೋಡಿ ಕೈ ಮುರಿದಿದ್ದನ್ನು ನರ್ಸ್ ಮೊಬೈಲ್ ಫೋಟೋ ತೆಗೆದು ಡಾಕ್ಟರ್ಗೆ ವಾಟ್ಸಪ್ ಮಾಡಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಸಂಘಟನೆಯ ಒತ್ತಾಯಕ್ಕೆ ಲೇಡಿ ಡಾಕ್ಟರ್ ಬಂದು ಚಿಕಿತ್ಸೆ ನೀಡಿ ಬಳ್ಳಾರಿ ಅಥವಾ ರಾಯಚೂರಿಗೆ ಕರೆದುಕೊಂಡು ಹೋಗಿ ಎಂದು ಉಡಾಪೆ ಮಾತುಗಳನ್ನಾಡಿದ್ದಾರೆ ಎಂದು ದೂರಿದರು. ಅಪಘಾತವಾಗಿದ್ದರಿಂದ ಪೊಲೀಸರಿಗೆ ದೂರಿನ ವರದಿ ಮುಂದಿನ ಕ್ರಮಕ್ಕಾಗಿ ನೀಡಲಾಯಿತು. ಸಿಂಧನೂರು ಕ್ಷೇತ್ರದ ಶಾಸಕರೇ ಸರ್ಕಾರಿ ದವಾಖಾನೆ ಕಡೆಗೆ ಗಮನ ಹರಿಸಿ ಬಡ ರೋಗಿಗಳ ಸೂಕ್ತ ಸಮರ್ಪಕ ಚಿಕಿತ್ಸೆಗಾಗಿ ಕ್ರಮ ವಹಿಸಲು ಪಕ್ಷದಿಂದ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಮಾಬುಸಾಬ್ ಬೆಳ್ಳಟ್ಟಿ, ಪತ್ನಿ ಹುಸೇನ್ ಬಾನು, ರಾಜ್ಯ ಸಮಿತಿ ಸದಸ್ಯ ಎಂ ಗಂಗಾಧರ್, ತಾಲೂಕು ಕಾರ್ಯದರ್ಶಿ ಇದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ರೈತ ವಿರೋಧಿ ಕೇಂದ್ರ ಸರ್ಕಾರದ ವಿರುದ್ಧ ಎಸ್ಕೆಎಂನಿಂದ ಪಂಜಿನ ಮೆರವಣಿಗೆ. ಸರ್ಕಾರಿ ನೌಕರರ ಮಹಾಸಮ್ಮೇಳನಕ್ಕೆ ಸಿಂಧನೂರಿನ 400 ಜನ ನೌಕರರು ಭಾಗಿ. ಕೆಆರ್ಎಸ್ ಪಕ್ಷದಿಂದ ಕರ್ನಾಟಕಕ್ಕಾಗಿ ನಾವು ಎಂಬ ರಾಜ್ಯವ್ಯಾಪಿ 3000 ಕಿಲೋಮೀಟರ್ ಬೈಕ್ ಜಾಥಾ. ಫೆಬ್ರವರಿ 29ರಂದು ತಾಲೂಕು ಜಂಗಮ ಕ್ಷೇಮಾಭಿವೃದ್ಧಿ ಸಂಘದಿಂದ ಧರ್ಮಸಭೆ, ವಟುಗಳಿಗೆ ಅಯ್ಯಾಚಾರ. ಗ್ರಾಮೀಣ ಭಾಗದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ಶಾಲೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.